ಆರೋಗ್ಯಕರವಾಗಿರುವಂತಹ ಈ ಸೊಪ್ಪಿನಿಂದ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಈ ಬ್ರಾಹ್ಮಿ ಅಥವಾ ಒಂದೆಲಗ ಅಂದರೆ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ, ಗೊತ್ತಿಲ್ಲದೆ ಇರೋರಿಗಾಗಿ. ಈ ರೀತಿಯ ಎಲೆಗಳನ್ನು ಹೊಂದಿರುತ್ತೆ. ಇದು ತಂಪಿರುವಂತಹ ಜಾಗದಲ್ಲಿ ಈಸಿಯಾಗಿ ಬೆಳೆಯುತ್ತೆ. ನಾನಿದನ್ನು ಬುಡ ಸಮೇತ ಕಿತ್ಕೊಂಡು ಬಂದಿದ್ದೀನಿ, ಅಂದರೆ ಬೇರಿನ ಸಮೇತವಾಗಿಯೇ ಇದನ್ನು ಆದಷ್ಟು ಯೂಸ್ ಮಾಡೋದು ಒಳ್ಳೆಯದು. ಇದರಲ್ಲಿ ಬೇರು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಇದು ತುಂಬ ಒಳ್ಳೆಯದು ಅಂತ ಹೇಳಿ ಕರೀತಾರೆ. ಖಾಲಿ ಹೊಟ್ಟೆಯಲ್ಲಿ ದಿನ ಒಂದೊಂದು ಎಲೆ ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ಸೊಪ್ಪಿನವ್ರ ಹತ್ರ ತಗೊಳ್ಳುವಾಗ ನಮಗೆ ಬೇರಿನ ಸಮೇತವಾಗಿ ಸಿಗೋದಿಲ್ಲ. ನಾನು ಆಗಲೇ ಹೇಳಿದಾಗೆ ತೋಟದಲ್ಲಿ ತಂಪಿರುವಂತಹ ಜಾಗದಲ್ಲಿ ತುಂಬ ಸುಲಭವಾಗಿ ಬಳ್ಳಿ ಥರ ಇದು ಬೆಳೀತಾ ಹೋಗುತ್ತೆ. ಈ ರೀತಿ ಸಿಕ್ಕಿದ್ರೆ ಬೇರಿನ ಸಮೇತವಾಗಿ ತಗೊಂಡು ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೋತೀನಿ. ಆವಾಗ ನಮಗೆ ರುಬ್ಲಿಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ಒಂಥರ ಯುನೀಕ್ ಆಗಿರುವಂತಹ ಪರಿಮಳ ಇರುತ್ತೆ, ಅಥವಾ ಒಗರು ಅಂತಲೂ ಹೇಳ್ಬೋದು. ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಹಸಿ ಎಲೆಯನ್ನು ತಿನ್ನುವಾಗ. ಆದರೆ ಈ ರೀತಿ ಚಟ್ನಿ ತಂಬುಳಿ ಎಲ್ಲ ಮಾಡಿದ್ರೆ ರುಚಿಯಾಗಿರುತ್ತೆ ಊಟ ಮಾಡೋದಕ್ಕೆ. ಮೊದಲಿಗೆ ನಾನು ಒಂದು ಸಣ್ಣ ಒಗ್ಗರಣೆ ಸೌಟನ್ನು ಇಟ್ಕೊಂಡು ಅದಕ್ಕೆ 1 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕ್ತಾಯಿದ್ದೀನಿ. ತೆಂಗಿನೆಣ್ಣೆ ಬಿಸಿ ಆದಮೇಲೆ 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ. ತೆಂಗಿನೆಣ್ಣೆ ಬದಲಾಗಿ ನೀವಿಲ್ಲಿ ಯಾವ್ದು ಸಹ ಹಾಕ್ಬೋದು, ತುಪ್ಪ ಸಹ ಯೂಸ್ ಮಾಡ್ಬೋದು. ಉದ್ದಿನ ಬೇಳೆ ಒಳ್ಳೆ ಪರಿಮಳ ಬರಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕಾಗತ್ತೆ. ಈಗ ಇದಕ್ಕೆ ಖಾರಕ್ಕೆ 3 ಹಸಿಮೆಣಸಿನಕಾಯಿನ ಮುರಿದು ಹಾಕ್ತಾಯಿದ್ದೀನಿ. ಹಸಿಮೆಣಸು ಸಹ ಘಾಟು ಹೋಗೋ ತನಕ ಉದ್ದಿನ ಬೇಳೆ ಒಟ್ಟಿಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೀವಿಲ್ಲಿ ಖಾರವನ್ನು ಜಾಸ್ತಿ ಮಾಡ್ಕೊಳ್ಬೋದು. ನೋಡಿ, ಇದು ಹದವಾಗಿ ಫ್ರೈ ಆಗಿದೆ. ಈಗ ಮಿಕ್ಸರ್ ಜಾರ್ನ ತಗೊಂಡು ನಾವು ಹೆಚ್ಚಿಟ್ಟಿರುವಂತಹ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನು ಹುರಿಯೋದಿಲ್ಲ, ಹುರಿದ್ರೆ ಅದರಲ್ಲಿರುವಂತಹ ಆರೋಗ್ಯಕರ ಅಂಶಗಳು ಹೋಗಿಬಿಡುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಹಾಗಾಗಿ ಹಸಿಯಾಗಿಯೇ ಸೊಪ್ಪನ್ನು ಯೂಸ್ ಮಾಡೋದು. ಹುರಿದಿರುವಂತಹ ಉದ್ದಿನಬೇಳೆ ಮತ್ತು ಹಸಿಮೆಣಸನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು